ಏನು ಕೊರತಿದೆ ಆ ವಿಷಯವನ್ನು ಮತ್ತಷ್ಟು ಚರ್ಚೆ ಮಾಡಿಸಿ ಕೌಲಿ ಜನರ ವಿಶ್ವಾಸ ತೆಗೆದುಕೊಂಡ ಸುತ್ತಮುತ್ತಲಿನ ಹಳ್ಳಿಗಳ ಜನರ ವಿಶ್ವಾಸ ತೆಗೆದುಕೊಂಡ ಇದೊಂದು ಮೂಮೆಂಟ್ ರೂಪದಲ್ಲಿ ಮಾಡಿದರೆ ಸಾಧ್ಯತೆ. ಯಾಕಂದರೆ ನಾವು ಇಲ್ಲಿ ನೋಡಿದ್ವಿ, ಮೂಡೂರಿಗೆ ಒಂದು ದೊಡ್ಡ ಸಾಕ್ಷಿ, ಮೂಡೂರಿಗೆ ಒಂದು ದೊಡ್ಡ ಮೂಮೆಂಟನ್ನು ಆಯಿತು. ಕೇವಲ ಅಲ್ಲಿಯ ಶಾಸಕರಿಂದ ಆಗಲಾರ್ದು ಅಲ್ಲಿ ಜನರು ಸಹಿತ ಎದ್ದು ನಿಂತಾಗ, ಶಾಸಕರು ಸಹಿತ ನೆರವೇರುವಾಗ ಅವ್ರ ಜೊತೆ ಕೈಗೂಡಿಸಿದಾಗ ಮೂಡೂರಿಗೆ ತಾಲೂಕು ಆಯಿತು ಅನ್ನೋದು ನಾವು ಗಮನಿಸಬೇಕಾಗಿದೆ. ಅಲ್ಲಿಯೂ ಸಹಿತ ಸಾಕಷ್ಟು ಅಲ್ಲಿ ಗಡಾದಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರು ಅವರೆಲ್ಲ ಭಾಳಷ್ಟು ಹೋರಾಟ ಮಾಡಿದರು ಮೂಡೂರಿಗೆ ತಾಲೂಕು ಆಗಾಗಲೇ. ಹಾಗೆ ಈ ಗೋಕಾಕ್ ಜಿಲ್ಲೆ ಆಗುವಲ್ಲೂ ಸಹಿತ ಇನ್ನಷ್ಟು ಹೋರಾಟಗಳು ಬೇಕಾಗಿದ್ದಾವೆ, ಕೌಜಲ್ಗಿಗೂ ಸಹಿತ ಅಷ್ಟೇ ಬೇಕಾಗಿದೆ. ಅದ್ರ ಜೊತೆಗೆ ನಾಯಕರದೆಲ್ಲ ಸಪೋರ್ಟ್ ಸಿಕ್ತಪ್ಪ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ಕೌಜಲ್ಗಿ ತಾಲೂಕು ಆಗೋದು ಮತ್ತು ಗೋಕಾಕ್ ಜಿಲ್ಲೆ ಆಗೋದು ಯಾರೂ ತಪ್ಪಿಸ್ಲಿಕ್ಕೆ ಆಗಲಿಕ್ಕಿಲ್ಲ. ಒಗ್ಗಟ್ಟಿನ ಅನ್ನೋಗಿದ್ರು ಒಗ್ಗಟ್ಟಿನ ಹೋರಾಟ ಇಲ್ಲಿ ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇವೆರಡು ಗೋಕಾಕ್ ಜಿಲ್ಲೆ ಆಗೋದು, ಕೌಜಲ್ಗಿ ತಾಲೂಕು ಆಗೋದು ಯಾರಿಂದೂ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಹೇಳ್ತಾ ಅಲ್ಲಿ ಜನ ಇನ್ನಷ್ಟು ತೀವ್ರವಾಗಿ ತಮ್ಮ ಹೋರಾಟವನ್ನು ಮನವಿಯನ್ನು ಮಾಡಿ ಅದೇ ರೀತಿ ಗೋಕಾಕ್ ಜನನು, ಯಾಕಂದರೆ ಈಗಾಗಲೇ 3 ಆಯೋಗಗಳು ಗೋಕಾಕ್ ಜಿಲ್ಲೆಗೆ ಶಿಫಾರಸು ಮಾಡಿದ್ದ ರೆಕಾರ್ಡ್ ಅದ ಆಗಿದ್ದು ಈಗಾಗಲೇ ತಪ್ಪಿ ಹೋಗಿದ್ದು JH ಪಟೇಲ್ ಕಾಲದಲ್ಲೇ, ಅದು ಈಗ ಆಗಲಿ ಅನ್ನೋದು ಇಲ್ಲಿಯ ಜನರ ಬಯಕೆ. ಇದು ಇವತ್ತಿನವರೆಗಿನ ಚರ್ಚೆ. ಅದ್ರ ಜೊತೆಗೆ ಇವು ಎರಡೂ ತಾಲೂಕು ಮತ್ತು ಜಿಲ್ಲೆ ಆಗೋದು ಯೋಗ್ಯದಾವೆ ಅನ್ನೋದು ಅಷ್ಟ ಸಮರ್ಥನೀಯ ಮಾತನಾಡ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿದ್ರೆ ಹೋಗ್ಬಾರ್ದು. S60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಸತ್ಯ ಕೈಗಳಲ್ಲಿ ವಂದನೆಗಳು.